ಕೆಪಿಸಿಸಿ ಪಟ್ಟವನ್ನು ನಮ್ಮ ನಾಯಕನಿಗೆ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವ ಆಗಬೇಕು, ಕಾಡು ಸಚಿವ ಬೇಡ. ಹೈಕಮಾಂಡ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಡಿಸಿಎಂ ಹುದ್ದೆಗೆ ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಈಗ ಪೈಪೋಟಿ ಶುರುವಾಗಿದೆ. ಕೆಪಿಸಿಸಿ ಪಟ್ಟವನ್ನು ನಮ್ಮ ನಾಯಕನಿಗೆ ಕೊಡಿ ಅಂತ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಈ ಮುಂಚೆಯಿಂದಲೂ ಕೂಡ ಮುಂಚೂಣಿಯಲ್ಲಿತ್ತು, ಒಂದು ದೊಡ್ಡ ಮಟ್ಟದ ರೇಸ್ನಲ್ಲಿದ್ದರು. ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಓಕೆ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬೆಂಗಳೂರು ಪಶ್ಚಿಮ ಕುಶಾಲ್ ಹುರ್ವೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಶಾಲ್ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಳಿ ಸರ್. ಏನು ಸರ್ ತಮ್ಮ ಬೆಂಬಲ ಏನು, ಏನು ಇಂಗಿತ, ಏನು ಹೇಳೋಕೆ ಹೊರಟಿದ್ದೀರಿ? ಸರ್ ನಾವು ಈಗ ಹೈಕಮಾಂಡ್ ಹೇಳೋದಕ್ಕೆ ಅದಕ್ಕೆ ಬದ್ಧ ಇದ್ದೀವಿ, ತೊಂದರೆ ಇಲ್ಲ. ಬಟ್ ಈಗ ಏನು ರಾಮಲಿಂಗಡಿ ಸಾಹೇಬ್ರು ಇದ್ದಾರೆ, 8 ಬಾರಿ ಶಾಸಕರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳಾಗಿದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ ಅವ್ರದೇ ಆದಂತ ಒಂದು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸೊ ಅವ್ರಿಗೆ ನಾವು ಉಪಮುಖ್ಯಮಂತ್ರಿಗಳು ಮಾಡ್ಬೇಕು ಅನ್ನೋದು ನಮ್ದೊಂದು ಮನವಿ ಒಂದು. ಆಮೇಲೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಇದಾರಲ್ಲ, ಅವ್ರನ್ನ ಪಕ್ಷದ ಅಧ್ಯಕ್ಷ ಮಾಡ್ಬೇಕು ಅಂತ ನಮ್ದೊಂದು ಮನವಿ ಸರ್. ಓಕೆ, ಈಶ್ವರ್ ಖಂಡ್ರೆ ಅವ್ರನ್ನ ಪಕ್ಷದ ಅಧ್ಯಕ್ಷನಾಗಿ ಮಾಡ್ಬೇಕು ಅಂತನಾ? ಹೌದು ಸರ್. ಕೆಪಿಸಿಸಿ ಅಧ್ಯಕ್ಷ. ಎಷ್ಟು ಜನ ಬೆಂಬಲಿಗರಿದ್ದಾರೆ? ಈ ರೀತಿ ಬೆಂಬಲದ ಸಂಖ್ಯೆ ಕೂಡ ಜಾಸ್ತಿ ಇರ್ಬೇಕಲ್ಲ ಸರ್? ಬೆಂಬಲಿಗರು ಅಂದ್ರೆ ನೋಡಿ ಸರ್, ಬೆಂಬಲಿಗರು ಇಡೀ ಜಿಲ್ಲೆ ತಾಲೂಕುಗಳಲ್ಲಿ ಸಿಗ್ತಾರೆ ಬೆಂಬಲಿಗರು. ಸೊ ಏನೋ ಒಂದು ಹೇಳ್ಬೋದು, ಬಟ್ ಅಭಿಮತ ಇದೆ. ನಾವು ಒಂದು ಈಗ ನಾವು ಹೋರಾಟಗಳಲ್ಲಿ ಇರ್ತೀವಿ, ಗ್ರೌಂಡ್ ಅಲ್ಲಿ ಇರ್ತೀವಿ, ಗೊತ್ತಾಗುತ್ತೆ ಯಾರ ಪರ ಇದೆ. ಕರೆಕ್ಟ್. ಈಗ ಈಶ್ವರ್ ಖಂಡ್ರೆ ಅವರು ಬಂದು ಲಿಂಗಾಯತ ಸಮಾಜದ ಅಧ್ಯಕ್ಷರು. ಸೊ ನಮ್ಮಲ್ಲಿ ಈಗ ಕಾಂಗ್ರೆಸ್ಗೆ ಏನಂದ್ರೆ ಗೆಲ್ಲೇಬೇಕಾದ ಪರಿಸ್ಥಿತಿ ಇದೆ ಮುಂದಿನ ಎಲೆಕ್ಷನ್ಗಳಲ್ಲಿ. ನಾವು ಎಲ್ಲದನ್ನು ಈಸಿಯಾಗಿ ತಗೊಳಕ್ಕಾಗಲ್ಲ. ಆಮೇಲೆ ಈ ವೀರಶೈವ ಲಿಂಗಾಯತ ಸಮಾಜದ್ದು ಬೆಂಬಲ ಕೂಡ ಬೇಕು. ಕರೆಕ್ಟ್. ಆಮೇಲೆ ಬ್ಯಾಕ್ ಗ್ರೌಂಡ್ ಇದೆ ಈಶ್ವರ್ ಖಂಡ್ರೆ ಅವ್ರಿಗೆ, ಅವ್ರ ತಂದೆ ಅವ್ರದ್ದು ಕೊಡುಗೆಗಳು ಇದೆ. ಸೊ ಇದೆಲ್ಲ ಮನದಟ್ಟು ಮಾಡ್ಕೊಂಡು ಅವ್ರಿಗೊಂದು ಅವಕಾಶ. ನೀವು ಹೇಳ್ತಾ ಇರೋದನ್ನ ಒಪ್ಕೊಳ್ತೀನಿ. ಎಲ್ರಿಗೂ ಕೂಡ ಅವ್ರದೇ ಆದಂತ ಒಂದಿಷ್ಟು ಅಭಿಲಾಷೆಗಳಿರುತ್ತವೆ, ಅಭಿಮಾನ ಇರುತ್ತೆ. ಆದರೆ ಹೈಕಮಾಂಡ್ ಇದನ್ನ ಹೇಗೆ ನಿರ್ಧರಿಸಬಹುದು, ಯಾರ ಪರವಾಗಿ ಅತಿ ಹೆಚ್ಚು ಇಲ್ಲಿ ಓಲೈಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ? ನಿಮ್ಮ ಇಂಗಿತ ಏನಾಗುತ್ತೆ ಆಗ್ಲಿ ಅಂತ ಹೇಳ್ತೀರಾ, ಅಥವಾ ಒಂದು ವೇಳೆ ನಿಮ್ಮ ಇಚ್ಛೆ ಈಡೇರದೆ ಹೋದ್ರೆ ಏನಾದರೂ ದೊಡ್ಡ ಫೈಟ್ ಮಾಡ್ತೀರಾ, ಹೋರಾಟ ಏನಾದರೂ ಮಾಡ್ತೀರಾ? ಸರ್ ಈಗ ನೋಡಿ ಸರ್, ಪಕ್ಷ ನಮ್ಗೆ ತಂದೆ ತಾಯಿ ಸಮಾನ. ಅವ್ರೇನ್ ಹೇಳ್ತಾರೆ ಅದೇ ಅಂತ್ಯ. ಬಟ್ ನಮ್ದು ಒಂದು ಅಭಿಲಾಷೆ ಇರುತ್ತೆ. ಇವರಾದ್ರೆ ನಮ್ಗೆ ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ, ಒಂದು ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಇವಾಗ ಈಶ್ವರ್ ಖಂಡ್ರೆ ಅವರು ಬಂದು ಫಾರೆಸ್ಟ್ ಮಿನಿಸ್ಟರ್. ಇವತ್ತು ಎಷ್ಟು ರಿಫಾರ್ಮ್ಸ್ ತಂದಿದ್ದಾರೆ, ಆಮೇಲೆ ಎಷ್ಟು ಜನ ಲಟ್ಟಾಕಿರೋದನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ಮಾಧ್ಯಮದಲ್ಲಿ ವರದಿಯಾಗಿದೆ. ಆಮೇಲೆ ರಾಮಲಿಂಗರೆಡ್ಡಿ ಸಾಹೇಬ್ರು ಇವತ್ತು ಶಕ್ತಿ ಅಂತ ಯೋಜನೆ, ಯಾರಾದ್ರೂ ಒಬ್ಬ ಮಿನಿಸ್ಟ್ರು ಒಂದು ಒಳ್ಳೆ ಇದನ್ನ ನೋಡ್ತಾನೆ, ಎಲ್ಲಿ ದುಡ್ಡು ಮಾಡ್ಬೋದು, ಎಲ್ಲಿ ಇದ್ ಮಾಡ್ಬೋದು ಅಂತ. ಇವತ್ತು ಉಚಿತ ಪ್ರಯಾಣ ಸುಮಾರು ಎಷ್ಟು 750 ಕೋಟಿ ಟಿಕೆಟ್ಗಳು ಇದಾಗಿದೆ. ಸೊ ಒಂದು ಯೋಜನೆನ ಇಷ್ಟು ಸಮಗ್ರವಾಗಿ ನಡೆಸ್ಕೊಂಡ್ ಬಂದಿದ್ದಾರೆ, ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಈಗ ಇದು ಬರೀ ಅಲ್ಲಲ್ಲ, ಓಕೆ ಕುಶಾಲ್ ಅವರೇ, ಈಗ ಇದು ಬೆಂಬಲಿಗರ ಆಶಯ ಮಾತ್ರನಾ, ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೆ ಈಶ್ವರ್ ಖಂಡ್ರೆ ಅವರ ಆಶಯ ಕೂಡ ಇದೇ ಆಗಿದೆಯಾ? ಅವರ ಅಣತಿಯ ಮೇರೆಗೆ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರಾ ಹಿಂಗೆ? ಸರ್ ಇವತ್ತಿಗೂ ನಾನು ಯಾರು ಅಂತ ಗೊತ್ತಿಲ್ಲ, ಈಶ್ವರ್ ಖಂಡ್ರೆ ಅವ್ರಿಗಾಗ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗಾಗ್ಲಿ. ಓಕೆ ಓಕೆ. ನಾನು ಆಸೆ ಕಾರ್ಯಕರ್ತ, ನಂದು ಒಂದು ಮನವಿ, ಒಂದು ಅಭಿಲಾಷೆ, ಇವ್ರಾದ್ರೆ ಒಂದು ಒಳ್ಳೇದಾಗುತ್ತೆ. ನಿಮ್ಮ ಜೊತೆಗೆ ಈ ಅಭಿಲಾಷೆ ವ್ಯಕ್ತಪಡಿಸೋರ್ ಸಂಖ್ಯೆ ಜಾಸ್ತಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ, ಔಟ್ ಆಫ್ ಕ್ಯೂರಿಯಾಸಿಟಿ. ಖಂಡಿತ ಜಾಸ್ತಿ ಇದೆ ಸರ್, ಖಂಡಿತ ಜಾಸ್ತಿ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಕುಶಾಲ್ ಅವರೇ. ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ. ಎಸ್ ಗಾಟ್ ಇಟ್, ಥ್ಯಾಂಕ್ ಯು. ಈಗ ಸದ್ಯಕ್ಕೆ ಮುಖ್ಯಮಂತ್ರಿಯ ಪಟ್ಟ ಅಥವಾ ಆ ಸ್ಥಾನವನ್ನ ಬೇರೆಯವರು ಅಲಂಕರಿಸ್ತಾರೆ ಅಂತ ಹೇಳಿದಾಗ, ಚೇಂಜ್ ಆಗ್ತಿದ್ದಾರೆ ಸೀಟ್ ಅಂತ ಹೇಳಿದಾಗ, ಹೊಸ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಬೇಗ ಯಾರಿಗೆಲ್ಲ ಸಾಮರ್ಥ್ಯ ಇದೆಯೋ, ಯಾರೆಲ್ಲ ಆಕಾಂಕ್ಷಿಗಳಿರ್ತಾರೋ, ಸಹಜವಾಗಿ ಈ ರೀತಿಯಾದಂಥ ಒಂದಿಷ್ಟು ಅಭಿಮಾನಿಗಳ
ಬೆಂಬಲ ಇರಬಹುದು ಅಥವಾ ಈ ಒಂದು ರೇಸ್ನಲ್ಲಿರೋದು ತೀರಾ ಸಾಮಾನ್ಯ. ಆದರೆ ಕೊನೆಗೆ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಆ ಪಕ್ಷದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ.